ಇವತ್ತಿನ ಈ ಡೀಪ್ ಡೈವ್ಗೆ ಸ್ವಾಗತ. ಆಕ್ಚುಲಿ ಚರ್ಚೆ ಶುರು ಮಾಡೋಕ್ ಮುಂಚೆ ನಾನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಾವು ದಿನ ಜಿಮ್ಗೆ ಹೋಗ್ತೀವಿ, ಸಿಕ್ಕಾಪಟ್ಟೆ ಭಾರವಾದ ವೇಟ್ಸ್ ಎತ್ತಿ ವರ್ಕೌಟ್ ಮಾಡ್ತೀವಿ, ಆದ್ರೆ ಮಸಲ್ಸ್ ಮಾತ್ರ ಸ್ವಲ್ಪವೂ ಡೆವಲಪ್ ಆಗ್ತಾನೇ ಇಲ್ಲ ಅಂತ ಊಹಿಸ್ಕೊಳ್ಳಿ. ಸಾಮಾನ್ಯವಾಗಿ ಬಹಳಷ್ಟು ಜನರಿಗೆ ಆಗುವ ಅನುಭವನೇ ಇದು. ಹೌದು, ಇದಕ್ಕೆ ಕಾರಣ ಏನ್ ಗೊತ್ತಾ? ನಾವು ತೂಕ ಎತ್ತುವಾಗ ನಮ್ಮ ಉಸಿರಾಟ ಹೇಗಿರ್ಬೇಕು, ನಮ್ಮ ದೇಹದ ಭಂಗಿ ಅಂದ್ರೆ ಆ ಫಾರ್ಮ್ ಹೇಗಿರ್ಬೇಕು ಅನ್ನೋ ಬೇಸಿಕ್ ಅರಿವೇ ನಮ್ಗಿರಲ್ಲ. ಸರಿಯಾದ ಉಸಿರಾಟ ಇಲ್ಲದೆ ನಾವು ಎತ್ತುವ ಭಾರ ಕೇವಲ ಆಯಾಸ ತರುತ್ತೆ ವಿನಃ ಆರೋಗ್ಯವನ್ನ ಅಲ್ಲ. ಎಕ್ಸಾಕ್ಟ್ಲಿ. ಆ ಒಂದು ಬೇಸಿಕ್ ಫೌಂಡೇಶನ್ ಮಿಸ್ ಆಗಿರುತ್ತೆ. ಕರೆಕ್ಟ್. ನಮ್ಮ ಪ್ರಾಚೀನ ಆಚರಣೆಗಳ ವಿಚಾರದಲ್ಲೂ ಇವತ್ತು ಲಕ್ಷಾಂತರ ಜನರು ಪ್ರತಿದಿನ ಮಾಡ್ತಿಯೋದು ಇದೇ ತಪ್ಪನ್ನೇ ಅಲ್ವಾ? ಅರ್ಥನೇ ತಿಳಿಯದೆ ಏನೋ ಒಂದು ಯಾಂತ್ರಿಕವಾಗಿ ಮಾಡ್ತಾ ನಮಗೆ ಪೂರ್ಣ ಫಲ ಸಿಗ್ತಿಲ್ಲ ಅಂತ ಕೊರಗುವವರೇ ಹೆಚ್ಚು. ಖಂಡಿತ. ಸುಮ್ನೆ ಒಂದು ರುಟೀನ್ ತರ ಆಗ್ಬಿಟ್ಟಿದೆ ಅಷ್ಟೇ. ನಿಜ. ಸೊ ಇಂದಿನ ಈ ಡೀಪ್ ಡೈವ್ನಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡ್ತಿರೋದು ಇಂಥದ್ದೇ ಒಂದು ಗಹನವಾದ ವಿಷಯವನ್ನು. ಶಿವಮೊಗ್ಗದ ವಿಜಯೇಂದ್ರ ರಾಮನಾಥ ಭಟ್ಟರು ಸಂಪಾದಿಸಿರುವ ಸಂಧ್ಯಾವಂದನೆ ಅಂತರಂಗ ಸಂಪುಟ 2 ಈ ಬೃಹತ್ ಗ್ರಂಥದ ಪುಟಗಳೊಳಗೆ ನಾವು ಇವತ್ತು ಹೋಗ್ತಾ ಇದ್ದೇವೆ. ಓಹೋ, ಇದೊಂದು ಅದ್ಭುತವಾದ ಕೆಲಸ. ಈ ಗ್ರಂಥ ಕೇವಲ ಯಾವುದೋ ಒಂದು ಪೂಜಾ ವಿಧಾನ ಹೇಳಿಕೊಡುವ ಕೈಪಿಡಿಯಲ್ಲ. ಹೌದು, ಇದೊಂದು ರೀತಿ ನಮ್ಮ ಆಂತರಿಕ ಪ್ರಕೃತಿಯನ್ನು ಜಾಗೃತಗೊಳಿಸುವ ಮನಃಶಾಸ್ತ್ರದ ಗ್ರಂಥ ಅಂತಲೇ ಹೇಳಬಹುದು. ಕರೆಕ್ಟ್. ನಮ್ಮ ಇಂದಿನ ಈ ಡೀಪ್ ಡೈವ್ನ ಮುಖ್ಯ ಉದ್ದೇಶ ನಮ್ಮ ಯಾಂತ್ರಿಕ ಕರ್ಮಗಳ ಹಿಂದಿರುವ ಜ್ಞಾನ ಏನು ಮತ್ತು ಈ ಗ್ರಂಥದಲ್ಲಿ ಪ್ರಸ್ತಾಪ ಮಾಡಿರೋ ಕೇಳೋಕೆ ಸ್ವಲ್ಪ ಕಷ್ಟ ಅನ್ಸೋ ಯದೃಚ್ಛಾ ಲಾಭ ಸಂತುಷ್ಟಿ ಅನ್ನೋ ಆ ಕುತೂಹಲಕಾರಿ ಮಾನಸಿಕ ಸ್ಥಿತಿಯ ಹಿಂದಿನ ವಿಜ್ಞಾನ ಏನು ಅಂತ ಬಿಡಿಸಿಡೋದು. ಈ ಗ್ರಂಥದ ಪ್ರವೇಶಿಕೆಯಲ್ಲಿಯೇ ಲೇಖಕರು ಒಂದು ಅದ್ಭುತವಾದ ಎಚ್ಚರಿಕೆ ಕೊಟ್ಟಿದ್ದಾರೆ ನೋಡಿ. ಸಂಧ್ಯಾವಂದನೆಯ ಅಂತಹ ಆಚರಣೆಗಳು ಇಂದಿನ ಈ ಮಾಡರ್ನ್ ಲೈಫ್ ಸ್ಟೈಲ್ನಲ್ಲಿ ಕೇವಲ ಒಂದು ಯಾಂತ್ರಿಕ ಪ್ರಕ್ರಿಯೆಯಾಗಿ ಯಾಕೆ ಬದಲಾಗಿದೆ ಅನ್ನೋದನ್ನ ಅವರು ಬಹಳ ಸ್ಪಷ್ಟವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಆದರೆ ಮೂಲಭೂತ ಸಮಸ್ಯೆ ಇರೋದು ಅಲ್ಲೇ ಅಲ್ಲ. ಉಪನಯನ ಅನ್ನೋ ಸಂಸ್ಕಾರ ಆದಾಗ ಅದರ ನಿಜವಾದ ಅರ್ಥವನ್ನು, ಆ ಮಂತ್ರಗಳ ಮಹತ್ವವನ್ನು ಮುಂದಿನ ಪೀಳಿಗೆಗೆ ಸರಿಯಾಗಿ ಕಲಿಸದೇ ಇರುವುದೇ ಈ ಯಾಂತ್ರಿಕತೆಗೆ ಅಸಲಿ ಕಾರಣ. ಆಕ್ಚುಲಿ ಉಪನಯನ ಅಂದ್ರೆ ಅರ್ಥ ಏನು? ಉಪನಯನ ಅಂದ್ರೆ ಸಮೀಪಕ್ಕೆ ಕೊಂಡೊಯ್ಯುವುದು ಅಂತ. ಅಂದ್ರೆ ಜ್ಞಾನದತ್ತ, ಅರಿವಿನತ್ತ ಕೊಂಡೊಯ್ಯುವುದು ಅಂತ ಅರ್ಥ. ಓಹೋ, ಆದ್ರೆ ಇವತ್ತು ಅದೊಂದು ಕೇವಲ ಫೋಟೋ ಆಪ್ ಅಥವಾ ಒಂದು ಗ್ರ್ಯಾಂಡ್ ಆದ ಸಾಮಾಜಿಕ ಸಮಾರಂಭ ಆಗಿ ಉಳಿದುಕೊಂಡಿದೆ. ಎಕ್ಸಾಕ್ಟ್ಲಿ, ಅದೇ ದುರಂತ. ಈ ಅಂಶವನ್ನ ನಾವು ಇನ್ನಷ್ಟು ಬಿಡಿಸಿ ಹೇಳೋದಾದ್ರೆ, ಈ ಗ್ರಂಥದ ಮೊದಲನೇ ಸಂಪುಟ ಬಂದು ಕೇವಲ ಕರ್ಮಯೋಗಕ್ಕೆ ಅಂದ್ರೆ ಆಚರಣೆಯ ವಿಧಿವಿಧಾನಗಳಿಗೆ ಒತ್ತು ಕೊಟ್ಟಿತ್ತು. ಆದ್ರೆ ಈ ಎರಡನೇ ಸಂಪುಟ ಪೂರ್ತಿಯಾಗಿ ಜ್ಞಾನಯೋಗಕ್ಕೆ ಮೀಸಲಾಗಿದೆ. ಹೌದು, ಜ್ಞಾನ ಇಲ್ಲದ ಕರ್ಮ ಅಪೂರ್ಣ. ಆರಂಭದಲ್ಲಿ ನಾನು ಆ ಜಿಮ್ ಉದಾಹರಣೆ ಕೊಟ್ಟೆನಲ್ಲ, ಅದು ಇಲ್ಲಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ನಮ್ಮ ಕ್ರಿಯೆ ಎಷ್ಟೇ ಶ್ರದ್ಧೆಯಿಂದ ಕೂಡಿದ್ರೂ ಆ ಕ್ರಿಯೆಯ ಹಿಂದಿರುವ ಇಂಟೆನ್ಷನ್ ಅಥವಾ ಜ್ಞಾನ ಶೂನ್ಯವಾಗಿದ್ರೆ ಆ ಕೆಲಸಕ್ಕೆ ಪೂರ್ಣ ಫಲ ಸಿಗಲ್ಲ. ನಿಖರವಾಗಿ ಹೇಳ್ದ್ರಿ. ಈ ಲಾಜಿಕ್ ಅನ್ನು ಸಮರ್ಥಿಸೋಕೆ ಗ್ರಂಥದಲ್ಲಿ ಶ್ರೀಮದಾಚಾರ್ಯರು ರಚಿಸಿರುವ ಕೃಷ್ಣಾಮೃತ ಮಹಾರ್ಣವದ ಒಂದು ಉಲ್ಲೇಖವನ್ನು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಏನಿದೆ? ಏನಂದ್ರೆ, ಕೇವಲ ಕರ್ಮದಿಂದ ಅಂದ್ರೆ ಅರ್ಥ ಗೊತ್ತಿಲ್ಲದೆ ಬರೀ ಆಚರಣೆ ಮಾಡ್ತಾ ಹೋದ್ರೆ ಯಾರಿಗೂ ಮೋಕ್ಷ ಸಿಗಲ್ಲ. ಹಾಗೇನೆ ಕೇವಲ ಜ್ಞಾನದಿಂದಲೂ ಅಂದ್ರೆ ಆಚರಣೆಗಳನ್ನೇ ಕೈಬಿಟ್ಟು ಬರೀ ಪುಸ್ತಕ ಓದ್ಕೊಂಡು ಪಾಂಡಿತ್ಯ ಮೆರೆದ್ರೆ ಭಗವಂತನ ಒಲುವೆ ಸಾಧ್ಯವಿಲ್ಲ. ಅಂದ್ರೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇರಬೇಕು. ಖಂಡಿತ. ಜ್ಞಾನ ಮತ್ತು ಕರ್ಮಗಳೆರಡರ ಸಮ್ಮೇಳನ ಆಗ್ಲೇಬೇಕು. ಅಲ್ಲಿ ಒಂದು ಸುಂದರವಾದ ಹೋಲಿಕೆ ಇದೆ ನೋಡಿ. ಕಣ್ಣಿಲ್ಲದವನು ನಡೆಯಬಲ್ಲ, ಆದ್ರೆ ಅವನಿಗೆ ದಾರಿ ಕಾಣಲ್ಲ. ಇನ್ನು ಕಣ್ಣಿರುವವನಿಗೆ ದಾರಿ ಕಾಣುತ್ತೆ, ಆದರೆ ನಡೆಯಲು ಕಾಲ್ಗಳೇ ಇರಲ್ಲ. ಆಹಾ, ಇವರಿಬ್ರೂ ಜೊತೆ ಆದ್ರೆ ಮಾತ್ರ ಗುರಿ ತಲುಪಲು ಸಾಧ್ಯ ಅಲ್ವಾ? ಎಕ್ಸಾಕ್ಟ್ಲಿ. ಕರ್ಮ ಮತ್ತು ಜ್ಞಾನದ ಸಂಬಂಧ ಕೂಡ ಇಷ್ಟೇ ಅವಿನಾಭಾವವಾದದ್ದು. ಈ ಜ್ಞಾನ ಮತ್ತು ಕರ್ಮದ ಬ್ಯಾಲೆನ್ಸ್ ಬಗ್ಗೆ ಮಾತಾಡ್ತಾ ಇರುವಾಗ ಗ್ರಂಥದ 3ನೇ ಅಧ್ಯಾಯದಲ್ಲಿ ಒಂದು ಬೃಹತ್ ಪರಿಕಲ್ಪನೆ ಬರುತ್ತೆ. ನೋಡೋಕೆ ಬಹಳ ಸಂಕೀರ್ಣವಾದ, ಉಚ್ಚರಿಸೋಕ್ಕೂ ಕಷ್ಟ ಆಗುವಂಥ ಒಂದು ಪದ, ಯದೃಚ್ಛಾಲಾಭ ಸಂತುಷ್ಟಿ. ಹೌದು, ತುಂಬಾ ಆಳವಾದ ಪದ ಅದು. ಈ ಪದವನ್ನು ನಾವು ಸ್ವಲ್ಪ ಬ್ರೇಕ್ ಡೌನ್ ಮಾಡಿ ನೋಡಿದ್ರೆ ಇದರ ಅರ್ಥದ ಡೆಪ್ತ್ ಗೊತ್ತಾಗುತ್ತೆ. ಯದೃಚ್ಛ ಅಂದ್ರೆ ಭಗವಂತನ ಇಚ್ಛೆ. ನಾವು ನಮ್ಮ 100ಕ್ಕೆ 100ರಷ್ಟು ಎಫರ್ಟ್ ಹಾಕಿದ ಮೇಲೆ ಭಗವಂತನ ಇಚ್ಛೆಗೆ ಅನುಗುಣವಾಗಿ ತಾನಾಗಿಯೇ ಸ್ವಾಭಾವಿಕವಾಗಿ ಒದಗುವ ಫಲದಿಂದ ಸಂಪೂರ್ಣವಾಗಿ ತೃಪ್ತರಾಗಿರುವುದೇ ಈ ಯದೃಚ್ಛಾಲಾಭ ಸಂತುಷ್ಟಿ. ಕರೆಕ್ಟ್. ಈ ತತ್ವವನ್ನು ನಾವು ಇನ್ನಷ್ಟು ವಿಶಾಲವಾದ ಕ್ಯಾನ್ವಾಸ್ ಮೇಲಿಟ್ಟು ನೋಡಬೇಕು. ಈ ಗ್ರಂಥದಲ್ಲಿ ಈಶಾವಾಸ್ಯ ಉಪನಿಷತ್ತಿನ
ಈಶಾವಾಸ್ಯ ಮಿದಂ ಸರ್ವಂ ಅನ್ನೋ ಮಹತ್ವದ ಸಾಲನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ. ಆ ಸಾಲಿನ ಅರ್ಥ ಏನಾಗತ್ತೆ? ಅಂದ್ರೆ ಈ ಪ್ರಕೃತಿಯಲ್ಲಿರುವ ಪ್ರತಿಯೊಂದರ ಮೇಲೂ ಆ ಒಂದು ಸಣ್ಣ ಅಣುವಿನಿಂದ ಹಿಡಿದು ಇಡೀ ಬ್ರಹ್ಮಾಂಡದವರೆಗೂ ಕೇವಲ ಭಗವಂತನ ಒಡೆತನ ಇದೆ. ನಾವಿಲ್ಲಿ ಕೇವಲ ಕೇರ್ ಟೇಕರ್ಸ್ ಅಷ್ಟೇ ಹೊರತು ಮಾಲೀಕರಲ್ಲ ಅಂತ. ವಾವ್, ನಾವು ಬರೀ ಕೇರ್ ಟೇಕರ್ಸ್. ಹೌದು. ಆದ್ದರಿಂದ ಆತನ ಅನುಗ್ರಹದಿಂದ ನಮಗೇನು ಸಿಕ್ಕಿದೆಯೋ ಅದನ್ನ ತೃಪ್ತಿಯಿಂದ ಅನುಭವಿಸಬೇಕು. ಮಾ ಗೃಧಃ ಕಸ್ಯ ಸ್ವಿದ್ಧನಂ ಅಂತ ಉಪನಿಷತ್ತು ಹೇಳುತ್ತೆ. ಅಂದ್ರೆ ಬೇರೆಯವರ ಸಂಪತ್ತಿಗೆ ಅಥವಾ ಬೇರೆಯವರ ಯಶಸ್ಸಿಗೆ ನಾವು ಎಂದಿಗೂ ಆಸೆ ಪಡಬಾರದು ಅಂತ. ನಮಗೆ ದಕ್ಕಿದ್ದು ಭಗವಂತನ ಪ್ರಸಾದ ಅನ್ನೋ ಭಾವನೆ ಬಂದುಬಿಟ್ರೆ ಆ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋ ರೋಗ ತಾನಾಗೆ ವಾಸಿಯಾಗ್ಬಿಡುತ್ತೆ. ಖಂಡಿತ. ಆದ್ರೆ ಅವಳೊಂದು ನಿಮಿಷ, ಇದೆಲ್ಲ ಕೇಳ್ದಾಗ ಒಂದು ದೊಡ್ಡ ಆಕ್ಷೇಪಣೆ ಬರೋದು ತುಂಬಾ ಸಹಜ. ಏನು? ಸಾಮಾನ್ಯನೋ ದೃಷ್ಟಿಯಲ್ಲಿ ಇದೊಂದು ರೀತಿ ಸೋಮಾರಿಗಳಿಗೆ, ಜವಾಬ್ದಾರಿಯಿಂದ ಎಸ್ಕೇಪ್ ಆಗೋರಿಗೆ ಹೇಳಿ ಮಾಡಿದ ತತ್ವದ ತರ ಕಾಣಲ್ವಾ? ಓ ಹೌದು, ಆತರ ಅನಿಸೋದು ಸಹಜ. ಇವಾಗ ನೋಡಿ, ಪರೀಕ್ಷೆಗೆ ಸ್ವಲ್ಪವೂ ಓದದೆ ಫೇಲ್ ಆದ ಒಬ್ಬ ಸ್ಟೂಡೆಂಟ್ ಅಥವಾ ಆಫೀಸ್ನಲ್ಲಿ ಯಾವುದೇ ಶ್ರಮ ಹಾಕದ ಒಬ್ಬ ವ್ಯಕ್ತಿ, ಇದು ಭಗವಂತನ ಇಚ್ಛೆ, ಇದೇ ಯದೃಚ್ಛಾಲಾಭ ಸಂತುಷ್ಟಿ ಅಂತ ಹೇಳಿ ಸುಮ್ನಾಗ್ಬೋದಲ್ಲ? ಅಂದ್ರೆ ಈ ಆಧ್ಯಾತ್ಮಿಕ ನಿರ್ಲಿಪ್ತತೆಗೂ ಕೇವಲ ಅಸಮರ್ಥತೆಗೂ ಇರೋ ಆ ಲೈನ್ ಎಲ್ಲಿದೆ? ಏನು ಸಿಗುತ್ತೋ ಅದರಲ್ಲಿ ತೃಪ್ತಿ ಪಟ್ಕೊಂಡು ಕೂತ್ರೆ ಹೊಸ ಡಿಸ್ಕವರೀಸ್, ವೈಜ್ಞಾನಿಕ ಪ್ರಗತಿ ಅಥವಾ ಓವರಾಲ್ ಹ್ಯೂಮನ್ ಪ್ರೋಗ್ರೆಸ್ ಆಗೋದು ಹೇಗೆ? ಇದು ಆಕ್ಚುಲಿ ಅತ್ಯಂತ ತಾರ್ಕಿಕವಾದ ಮತ್ತು ಎಲ್ಲರನ್ನೂ ಕಾಡೋ ಪ್ರಶ್ನೆನೇ. ಅದೇ ಗ್ರಂಥ ಈ ಗೊಂದಲವನ್ನು ಬಹಳ ಎಚ್ಚರಿಕೆಯಿಂದ ಕ್ಲಿಯರ್ ಮಾಡುತ್ತೆ. ಹೇಗೆ? ಈ ತತ್ವ ಯಾವುದೇ ಕಾರಣಕ್ಕೂ ನಮ್ಮ ಕರ್ಮದಿಂದ ನಾವು ವಿಮುಖರಾಗುವಂತೆ ಬೋಧಿಸುವುದಿಲ್ಲ. ಮನುಷ್ಯ ತಾನು ಮಾಡಬೇಕಾದ ಕರ್ಮವನ್ನ 100% ಡೆಡಿಕೇಶನ್ನಿಂದ ಮಾಡಲೇಬೇಕು. ಆದರೆ ಇಲ್ಲಿ ಸೂಕ್ಷ್ಮ ಇರೋದು ಆ ರಿಸಲ್ಟ್ ಮೇಲಿರುವ ಅತಿಯಾದ ವ್ಯಾಮೋಹವನ್ನ ಕೈಬಿಡೋ ಬಗ್ಗೆ ಅಷ್ಟೇ. ಓಹೋ, ಅಂದ್ರೆ ಅಟ್ಯಾಚ್ಮೆಂಟ್ ಇರಬಾರ್ದು. ಎಕ್ಸಾಕ್ಟ್ಲಿ. ನಾವು ಫುಲ್ ಪ್ರಯತ್ನ ಪಡಬೇಕು, ಆದರೆ ಆ ಪ್ರಯತ್ನದ ನಂತರ ಬರುವ ಫಲಿತಾಂಶವನ್ನ ಯಾವುದೇ ಆತಂಕ ಇಲ್ಲದೆ, ದ್ವೇಷ ಇಲ್ಲದೆ, ಇದು ಭಗವಂತನ ಇಚ್ಛೆ ಅಂತ ಅಕ್ಸೆಪ್ಟ್ ಮಾಡ್ಕೋಬೇಕು. ಆ ಸ್ವೀಕರಿಸುವ ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಮುಂದಿನ ಹೆಜ್ಜೆ ಇಡುವ ಮಾನಸಿಕ ಸ್ಥೈರ್ಯ ಇದೆಯಲ್ಲ, ಅದೇ ಈ ಯದೃಚ್ಛಾಲಾಭ ಸಂತುಷ್ಟಿ. ಅಂದ್ರೆ ಸೋಮಾರಿತನಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಜಗಜಾಂತರ ವ್ಯತ್ಯಾಸ ಇದೆ. ಸೋಮಾರಿ ತಾನಾ ಕೆಲಸನೇ ಮಾಡಲ್ಲ, ಆದರೆ ಈ ತತ್ವವನ್ನು ಪಾಲಿಸುವನು ತನ್ನ ಕೆಲಸವನ್ನ ಹೈಯೆಸ್ಟ್ ಲೆವೆಲ್ನಲ್ಲಿ ಮಾಡ್ತಾನೆ, ಆದರೆ ಆ ರಿಸಲ್ಟ್ನ ಗುಲಾಮ ಆಗಲ್ಲ. ಇದು ನಮ್ಮ ಪ್ರೆಷರ್ ಕಡಿಮೆ ಮಾಡೋ ಟೆಕ್ನಿಕ್ ಹೊರತು ಎಸ್ಕೇಪ್ ಆಗೋ ಮಾರ್ಗ ಅಲ್ಲ. ವಾವ್! ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಇವತ್ತಿನ ಮಾಡರ್ನ್ ಲೈಫ್ನ ಒಂದು ಅನಾಲಜಿ ತಗೊಳ್ಳೋಣ. ನಮ್ಮ ಮೈಂಡ್ ಒಂದು ಸ್ಮಾರ್ಟ್ಫೋನ್ ಇದ್ದ ಹಾಗೆ ಅಂತ ಅನ್ಸುತ್ತೆ. ಹೌದು, ಇಂಟ್ರೆಸ್ಟಿಂಗ್. ಆ ಫೋನು ಸದಾ ಹೊರಗಿನ ವೈಫೈ ಸಿಗ್ನಲ್ಗಾಗಿ, ಅಂದ್ರೆ ಬೇರೆಯವರ ಅಪ್ರೂವಲ್, ಸಂಪತ್ತು, ಬೇರೆ ಬೇರೆ ಆಸೆಗಳಿಗಾಗಿ ಹುಡುಕಾಡ್ತಾನೇ ಇದ್ರೆ ಅದರ ಬ್ಯಾಟ್ರಿ ಬೇಗನೆ ಡ್ರೈನ್ ಆಗ್ಬಿಡುತ್ತೆ. ಹೌದು, ಸಿಗ್ನಲ್ ಸರ್ಚ್ ಮಾಡ್ತಾ ಬ್ಯಾಟ್ರಿ ಖಾಲಿಯಾಗುತ್ತೆ. ನಮ್ಮ ಎನರ್ಜಿ ಕೂಡ ಹೀಗೆ ವೇಸ್ಟ್ ಆಗೋದು. ಅದೇ ಆ ಫೋನನ್ನು ನಾವು ಏರ್ಪ್ಲೇನ್ ಮೋಡ್ನಲ್ಲಿ ಹಾಕಿದ್ರೆ ಬ್ಯಾಟ್ರಿ ಸೇವ್ ಆಗುತ್ತೆ. ನಾವು ನಮ್ಮ ಕರ್ಮವನ್ನು ಮಾಡ್ತಾಲೆ ಆ ಫಲದ ಮೇಲಿನ ನಿರೀಕ್ಷೆ ಅನ್ನೋ ವೈಫೈ ಸಿಗ್ನಲ್ ಹುಡ್ಕೋದನ್ನ ನಿಲ್ಸಿ ಈ ಯದೃಚ್ಛಾಲಾಭ ಸಂತುಷ್ಟಿ ಅನ್ನೋ ಏರ್ಪ್ಲೇನ್ ಮೋಡ್ ಆನ್ ಮಾಡ್ಕೊಂಡ್ರೆ ನಮ್ಮ ಒಳಗಿನ ಎನರ್ಜಿ ಎಷ್ಟೊಂದು ಸೇವ್ ಆಗುತ್ತಲ್ವಾ? ಇದೊಂದು ಎಕ್ಸಲೆಂಟ್ ಅನಾಲಜಿ. ಆಕ್ಚುಲಿ ನಮ್ಮ ಬ್ಯಾಟ್ರಿ ಉಳಿಯುವ ಈ ಪ್ರಕ್ರಿಯೆಯನ್ನ ಪ್ರಾಚೀನ ಗ್ರಂಥಗಳು ಬೇರೊಂದು ಭಾಷೆಯಲ್ಲಿ ವಿವರಿಸಿವೆ. ಹೌದಾ? ಹೇಗೆ? ಶ್ರೀಮದ್ ಭಾಗವತದಲ್ಲಿ ನಾರದರು ಈ ತತ್ವದ ಬಗ್ಗೆ ಮಾತಾಡ್ತಾ, ಯಾರು ಈ ಯದೃಚ್ಛಾಲಾಭ ಸಂತುಷ್ಟಿಗೆ ಒಳಪಡ್ತಾರೋ ಅವರಿಗೆ 10 ಬಗೆಯ ಸುಖಗಳು ಸಿಗ್ತವೆ ಅಂತ ವಿವರಿಸಿದ್ದಾರೆ. ಆ ಸುಖಗಳು ಹೊರಗಿನಿಂದ ಬರೋ ಮೆಟೀರಿಯಲಿಸ್ಟಿಕ್ ವಸ್ತುಗಳಲ್ಲ, ಬದಲಾಗಿ ನಮ್ಮ ಆಂತರಿಕವಾದ ನೆಮ್ಮದಿ, ಭಯ ಇಲ್ದೇ ಇರೋದು, ದ್ವೇಷ ಇಲ್ದೇ ಇರೋದು ಇತ್ಯಾದಿ. ಇದೇ ವಿಚಾರವನ್ನು ವಾಮನನು ಹೇಳುವ ಮಾತಿನಲ್ಲಿ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ತೇಜೋ ವಿಪ್ರಸ್ಯ ವರ್ಧತೆ ಅಂತ. ತೇಜೋ ವಿಪ್ರಸ್ಯ ವರ್ಧತೆ ಅಂದ್ರೆ ಈ ಗುಣ ಇರುವ ಬ್ರಾಹ್ಮಣನ ಅಥವಾ ಜ್ಞಾನಿಯ ತೇಜಸ್ಸು ವೃದ್ಧಿಯಾಗುತ್ತದೆ ಅಂತ. ಇಲ್ಲಿ ತೇಜಸ್ಸು ಅಂದ್ರೆ ಬರೀ ಮುಖದ ಗ್ಲೋ ಅಲ್ಲ, ಮತ್ತೆ ಆ ಓವರ್ ಥಿಂಕಿಂಗ್, ಫ್ಯೂಚರ್ ಬಗ್ಗೆ ಆತಂಕ ಮತ್ತು ಬೇರೆಯವರ ಜೊತೆ ಕಂಪೇರ್ ಮಾಡ್ಕೊಳ್ಳುವ ಗೀಳು ಇಲ್ಲದೆ ಇರುವಾಗ ನಮ್ಮ ಬ್ರೈನ್ ಮತ್ತು ಬಾಡಿಯಲ್ಲಿ ಒಂದು ರೀತಿಯ ಶಾಂತತೆ ಇರುತ್ತೆ. ಆ ಆಂತರಿಕ ತೃಪ್ತಿಯಿಂದ ಬರೋ ನೆಮ್ಮದಿನೇ ಹೊರಗಿನ ತೇಜಸ್ಸಾಗಿ ಹೊರಹೊಮ್ಮುತ್ತೆ. ಆಕ್ಚುಲಿ ಪ್ರಾಚೀನ ಸಾಹಿತ್ಯ ಈ ಗುಣವನ್ನ ಎಷ್ಟು ಎತ್ತರದಲ್ಲಿ ಇಟ್ಟಿದೆ ಅಂದ್ರೆ ನನಗೆ ತುಂಬಾ ಆಶ್ಚರ್ಯ ಅನಿಸಿದ ಒಂದು ವಿಷಯವನ್ನ ನಾನು ಶೇರ್ ಮಾಡಲೇಬೇಕು. ಖಂಡಿತ ಹೇಳಿ. ಭಾಗವತದ 10ನೇ ಸ್ಕಂದದ 57ನೇ ಅಧ್ಯಾಯದಲ್ಲಿ ಒಂದು ಉಲ್ಲೇಖ ಬರುತ್ತೆ.
ಸಾಕ್ಷಾತ್ ಶ್ರೀಕೃಷ್ಣನೇ ಇಂತಹ ಯದೃಚ್ಛಾಲಾಭ ಸಂತುಷ್ಟರಾದವರನ್ನು ಮತ್ತೆ ಮತ್ತೆ ನಮಸ್ಕರಿಸ್ತಾನಂತೆ. ಹೌದು, ಇದನ್ನ ನಂಬೋಕೆ ಸ್ವಲ್ಪ ಕಷ್ಟ ಆಗತ್ತೆ. ಆ ಜಗನ್ನಾಟಕ ಸೂತ್ರಧಾರನೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ತಲೆಬಾಗುತ್ತಾನೆ ಅಂದ್ರೆ. ಆ ಮಟ್ಟದ ನಿರ್ಲಿಪ್ತತೆ ಅದು. ಎಕ್ಸಾಕ್ಟ್ಲಿ. ಯಾವುದೇ ಅಪೇಕ್ಷೆಗಳಿಲ್ದೆ ತನಗೆ ಸಿಕ್ಕಿದ್ರಲ್ಲಿ ಸಂಪೂರ್ಣ ತೃಪ್ತಿ ಹೊಂದಿರುವ ವ್ಯಕ್ತಿಗೆ ಯಾವ ಆಮಿಷ ಒಡ್ಡಿಯೂ ಕೊಂಡುಕೊಳ್ಳೋಕ್ಕಾಗಲ್ಲ, ಹಾಗೆ ಭಯಪಡಿಸೋಕೂ ಆಗಲ್ಲ. ಆ ನಿರ್ಲಿಪ್ತತೆಯೇ ಆತನನ್ನು ಆ ಭಗವಂತನ ಲೆವೆಲ್ಗೆ ಏರಿಸುತ್ತೆ ಅನ್ನೋದು ನಿಜಕ್ಕೂ ಮೈಂಡ್ ಬ್ಲೋಯಿಂಗ್. ಈ ಮೈಂಡ್ ಸೆಟ್ನ ಪವರ್ ಎಷ್ಟಿರ್ಬೋದು ಅಲ್ವಾ? ಆ ಪವರೇ ಈ ಗ್ರಂಥದ ಜೀವಾಳ. ಭಗವಂತನಿಗೆ ಅತ್ಯಂತ ಪ್ರಿಯವಾದ ಗುಣನೇ ಇದು. ಹೊರಗಿನ ಜಗತ್ತಿನ ಕಣ್ಣಿಗೆ ಆತ ಬಡವ ಆಗಿರ್ಬೋದು, ಆದರೆ ತನ್ನ ತೃಪ್ತಿಯ ಲೆವೆಲ್ನಲ್ಲಿ ಅವನೊಬ್ಬ ದೊಡ್ಡ ಚಕ್ರವರ್ತಿಯನ್ನು ಕೂಡ ಮೀರಿಸಿದವನು ಅನ್ನೋದನ್ನೇ ಕೃಷ್ಣನ ಆ ನಮಸ್ಕಾರ ಸೂಚಿಸುತ್ತೆ. ಇದೆಲ್ಲ ಕೇಳೋಕೆ, ಯೋಚನೆ ಮಾಡೋಕೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ತತ್ವ ಅರ್ಥ ಆಯ್ತು. ಅದು ಪ್ರಾಕ್ಟಿಕಲ್ ಆಗಿ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಈ ಟ್ರಾಫಿಕ್, ಆಫೀಸ್ ಪಾಲಿಟಿಕ್ಸ್, EMI ಟೆನ್ಷನ್ ಇವುಗಳ ನಡುವೆ ಈ ಮೈಂಡ್ ಸೆಟ್ ತಂದುಕೊಳ್ಳೋದು ಹೇಗೆ? ಅದು $1,000,000 ಪ್ರಶ್ನೆ. ಅಪ್ಲೈಡ್ ಸೈನ್ಸ್ ಅನ್ನು ನಮ್ಮ ಮುಂದಿಡುತ್ತೆ. ಗಾಯತ್ರಿ ಮಂತ್ರಕ್ಕೂ ಈ ತೃಪ್ತಿಯ ಗುಣಕ್ಕೂ ಏನು ಕನೆಕ್ಷನ್? ನೋಡಿ, ಗಾಯತ್ರಿ ಮಂತ್ರ ಕೇವಲ ಪದಗಳ ಗುಚ್ಛ ಅಲ್ಲ, ಅದೊಂದು ಅತ್ಯುನ್ನತ ಮಟ್ಟದ ಮೆಂಟಲ್ ಪ್ರೋಗ್ರಾಮಿಂಗ್ ಅನ್ನೋದನ್ನ ಈ ಗ್ರಂಥ ಬಹಳ ಅದ್ಭುತವಾಗಿ ವಿಶ್ಲೇಷಣೆ ಮಾಡಿದೆ. ಮೆಂಟಲ್ ಪ್ರೋಗ್ರಾಮಿಂಗ್. ಹೌದು. ಗಾಯತ್ರಿ ಮಂತ್ರವನ್ನ ನಾವು 3 ಪಾದಗಳಾಗಿ ವಿಂಗಡಿಸಿ ನೋಡ್ಬೋದು. ಮೊದಲು 2 ಪಾದಗಳು ಬಂದು ಭಗವಂತನ ಶ್ರೇಷ್ಠ ಗುಣಗಳನ್ನ, ಆತನ ತೇಜಸ್ಸನ್ನ ಧ್ಯಾನಿಸುವ ಪ್ರಕ್ರಿಯೆ. ಆದರೆ ಅಸಲಿ ಮ್ಯಾಜಿಕ್ ಇರೋದು ಆ 3ನೇ ಪಾದದಲ್ಲಿ. ಧಿಯೋ ಯೋ ನಃ ಪ್ರಚೋದಯಾತ್. ಕರೆಕ್ಟ್. ಇದರ ಅರ್ಥ ಏನಂದ್ರೆ, ಆ ಭಗವಂತ ನಮ್ಮ ಬುದ್ಧಿಯನ್ನ ಸರಿಯಾದ ದಾರಿಯಲ್ಲಿ ಪ್ರೇರೇಪಿಸಲಿ ಅಂತ ಪ್ರಾರ್ಥನೆ ಮಾಡೋದು. ನಾವಿಲ್ಲಿ ಭಗವಂತನತ್ರ ದುಡ್ಡು, ಅಧಿಕಾರ ಅಥವಾ ಆರೋಗ್ಯವನ್ನ ಡೈರೆಕ್ಟಾಗಿ ಕೇಳ್ತಿಲ್ಲ. ಬದಲಾಗಿ ನಮ್ಮ ಬುದ್ಧಿ ಅಥವಾ ಆ ಧೀಶಕ್ತಿಯನ್ನು ಸರಿಪಡಿಸು ಅಂತ ಕೇಳ್ತಾ ಇದೀವಿ. ಅಂದ್ರೆ ಬರೀ ರೋಗದ ಲಕ್ಷಣಗಳಿಗೆ ಟ್ರೀಟ್ಮೆಂಟ್ ಕೊಡೋ ಬದಲು ನೇರವಾಗಿ ಆ ರೋಗದ ಮೂಲಕ್ಕೇನೆ ಟ್ರೀಟ್ಮೆಂಟ್ ಕೊಡೋ ಟೆಕ್ನಿಕ್ ಇದು ಅಲ್ವಾ? ನಮ್ಮ ಆಸೆಗಳು, ನಿರಾಸೆಗಳು, ದುಃಖ, ಈಗೋ ಇದೆಲ್ಲ ಹುಟ್ಟೋದೇ ನಮ್ಮ ಬುದ್ಧಿಯಲ್ಲಿ. ಖಂಡಿತ. ಅದೇ ಬುದ್ಧಿ ಭಗವಂತನ ಪ್ರೇರಣೆಯಿಂದ ರೈಟ್ ಟ್ರ್ಯಾಕ್ನಲ್ಲಿದ್ರೆ ನಮ್ಗೆ ಬೇರೆ ಯಾವ ಭೌತಿಕ ವಸ್ತುಗಳ ಅಗತ್ಯವೂ ಇರಲ್ಲ. ಅಕ್ಷರಶಃ ಅದೇ. ಪ್ರತಿಯೊಂದು ಪ್ರಾರ್ಥನೆ ಈಡೇರೋದು ನಮ್ಮ ಬುದ್ಧಿಯ ಪ್ರೇರಣೆಯ ಮೂಲಕವೇ. ನಿಮಗೆ ಸಂಪತ್ತು ಬೇಕು ಅಂದ್ರೂ ಕೂಡ ಅದನ್ನು ಗಳಿಸುವ ಬುದ್ಧಿ ಮೊದಲು ಪ್ರಚೋದಿತ ಆಗಬೇಕು. ಕರೆಕ್ಟ್. ಅದೇ ರೀತಿ ಈ ಯದೃಚ್ಛಾಲಾಭ ಸಂತುಷ್ಟಿ ಅನ್ನೋದು ಕೂಡ ಒಂದು ಮಾನಸಿಕ ಸ್ಥಿತಿ ಆಗಿರೋದ್ರಿಂದ ಅದನ್ನು ಕರುಣಿಸು ಅಂತ ನಾವು ಬೇಡಬೇಕಾದದ್ದು ಕೂಡ ಬುದ್ಧಿಯ ಕಂಟ್ರೋಲರಾದ ಆ ಪರಮಾತ್ಮನಲ್ಲೇ. ಗಾಯತ್ರಿ ಮಂತ್ರದ ಮೂಲಕ ನಾವು ತೃಪ್ತಿಯಿಂದ ಇರೋ ಆ ಸ್ಥಿತಪ್ರಜ್ಞವಾದ ಬುದ್ಧಿಯನ್ನೇ ಕೇಳ್ತಾ ಇದ್ದೀವಿ. ಇದು ಪ್ರಾರ್ಥನೆಯ ಹಿಂದಿರೋ ಅತ್ಯಂತ ಆಳವಾದ ಸೈನ್ಸ್. ಬುದ್ಧಿಯನ್ನು ತಿದ್ದುವ ಅಥವಾ ನಮ್ಮ ಮೆಂಟಲ್ ಫ್ರೀಕ್ವೆನ್ಸಿಯನ್ನು ಸರಿಯಾದ ಜಾಗಕ್ಕೆ ಟ್ಯೂನ್ ಮಾಡೋ ಒಂದು ಟೂಲ್ ಆಗಿ ಗಾಯತ್ರಿ ಮಂತ್ರವನ್ನು ನೋಡೋದು ನಿಜಕ್ಕೂ ಒಂದು ಹೊಸ ಪರ್ಸ್ಪೆಕ್ಟಿವ್. ಹೌದು, ತುಂಬಾ ಪ್ರಾಕ್ಟಿಕಲ್ ಆದ ಅಪ್ರೋಚ್ ಇದು. ಈಗ ಇಷ್ಟೊಂದು ಗಹನವಾದ ವಿಚಾರಗಳನ್ನು 800 ಪುಟಗಳ ಬೃಹತ್ ಗ್ರಂಥವಾಗಿ ಸಂಪಾದಿಸಿರುವ ಲೇಖಕರ ಬ್ಯಾಕ್ಗ್ರೌಂಡ್ ಮತ್ತು ಅವರ ಮೈಂಡ್ಸೆಟ್ ಕಡೆಗೊಮ್ಮೆ ನಾವು ಗಮನಹರಿಸಲೇಬೇಕು. ಖಂಡಿತ. ಲೇಖಕರಾದ ಶಿವಮೊಗ್ಗದ ವಿಜಯೇಂದ್ರ ರಾಮನಾಥ ಭಟ್ಟರು ತಮ್ಮ ಪುಸ್ತಕದ ಬಗ್ಗೆ, ತಮ್ಮ ಪಾಂಡಿತ್ಯದ ಬಗ್ಗೆ ಬರೆದುಕೊಂಡಿರೋ ರೀತಿ ಇದೆಯಲ್ಲ, ಅದು ಈ ಯದೃಚ್ಛಾಲಭ ಸಂತುಷ್ಟಿಗೆ ಒಂದು ಅಪ್ಪಟ ಉದಾಹರಣೆ ತರಹ ಇದೆ. ಅವರ ಆ ಹಂಬಲ್ನೆಸ್ ನಿಜಕ್ಕೂ ನಾವೆಲ್ಲರೂ ಕಲಿಬೇಕಾದದ್ದು. ನಾನು ಯಾವುದೇ ದೊಡ್ಡ ಪಂಡಿತನಲ್ಲ, ನನಗೆ ವ್ಯಾಕರಣ ಅಥವಾ ಭಾಷಾಶಾಸ್ತ್ರದ ಪರಿಣತಿ ಇಲ್ಲ ಅಂತ ಅವರು ಪ್ರಸ್ತಾವನೆಯಲ್ಲಿಯೇ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಯಾವುದೇ ಮುಚ್ಚುಮರೆ ಇಲ್ಲದೆ ಕೇವಲ ತಮ್ಮ ತಂದೆಯವರಿಂದ ಮತ್ತು ಗುರುಗಳಿಂದ ಶ್ರವಣ ಮಾಡಿದ್ದ, ಅಂದ್ರೆ ಕೇಳಿ ತಿಳಿದ ವಿಚಾರಗಳನ್ನ ಮಾತ್ರ ನಾನಿಲ್ಲಿ ಬರೆದಿದ್ದೀನಿ ಅಂತ ಹೇಳ್ತಾರೆ. ವಾವ್. ಅವರ ತಂದೆ ವೇದಮೂರ್ತಿ ರಾಮನಾಥ ಅಪ್ಪಯ್ಯ ಭಟ್ಟರು ಸತತ 50 ವರ್ಷಗಳ ಕಾಲ ದೇವಸ್ಥಾನದಲ್ಲಿ ನಿರಂತರವಾಗಿ ಪೂಜೆ ಸಲ್ಲಿಸಿದವರು. ಆ ಸುದೀರ್ಘವಾದ ಶ್ರವಣಜ್ಞಾನ ಹಾಗೆ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೇರ ಸ್ವಾಮೀಜಿಯವರ ಆಶೀರ್ವಾದವೇ ಈ ಗ್ರಂಥ ರೂಪುಗೊಳ್ಳೋಕೆ ಕಾರಣ ಅಂತ ಲೇಖಕರು ಸ್ಮರಿಸ್ತಾರೆ. ಅವ್ರು ಕೊಟ್ಟಿರುವ ಒಂದು ಉದಾಹರಣೆ ಎಷ್ಟು ಮಾರ್ಮಿಕವಾಗಿದೆ ಅಂದ್ರೆ ನಾನದನ್ನ ಇಲ್ಲಿ ಮೆನ್ಷನ್ ಮಾಡಲೇಬೇಕು. ರಾಮಾಯಣದಲ್ಲಿ ರಾಮಚಂದ್ರ ದೇವರಿಗೆ ಲಂಕೆಗೆ ಸೇತುವೆ ಕಟ್ಟುವಾಗ ದೊಡ್ಡ ದೊಡ್ಡ ಕಪಿಗಳು ಬೃಹದಾಕಾರದ ಬಂಡೆಗಳನ್ನು ತರ್ತಾ ಇದ್ವು. ಹೌದು, ರಾಮಸೇತು ನಿರ್ಮಾಣದ ಸಮಯ. ಆದ್ರೆ ಒಂದು ಸಣ್ಣ ಅಳಿಲು ತನ್ನ ಮೈಗೆ ಮರಳನ್ನು ಮೆಚ್ಕೊಂಡು ಅದನ್ನು ತಂದು ಆ ಸೇತುವೆ ಮೇಲೆ ಉದ್ರಿಸಿ ತನ್ನ ಕೈಲಾದ ಸಹಾಯ ಮಾಡಿತಂತೆ. ಇದನ್ನೇ ನಾವು ಅಳುಲು ಸೇವೆ ಅಂತ ಕರಿತೀವಿ. ಕರೆಕ್ಟ್. ಈ 800 ಪುಟಗಳ ಬೃಹತ್ ಗ್ರಂಥವನ್ನು ಬರೆದ ಮೇಲೂ ಲೇಖಕರು ಇದು ನನ್ನ ಅಳಿಲು ಸೇವೆ, ನಾಹಂ ಕರ್ತ
ಹರಿಃ ಕರ್ತ ಅನ್ನೋ ಭಾವನೆಯಿಂದ ಇದನ್ನ ರಚಿಸಿದ್ದೇನೆ ಅಂತ ಹೇಳ್ತಾರೆ. ಅಂದ್ರೆ ನಾನು ಮಾಡುವವನಲ್ಲ, ಎಲ್ಲವನ್ನೂ ಮಾಡಿಸುವವನು ಆ ಹರಿಯೇ ಅನ್ನೋ ಈ ಹೈಯೆಸ್ಟ್ ಲೆವೆಲ್ನ ಶರಣಾಗತಿ ಇದೆಯಲ್ಲ, ಅದು ಸಾಮಾನ್ಯವಾದದ್ದಲ್ಲ. ಸಾಮಾನ್ಯವಾಗಿ ಒಬ್ಬ ಲೇಖಕನಿಗೆ ತಾನು ಬರೆದ ಕೃತಿಯ ಬಗ್ಗೆ ಒಂದು ಅಹಂಕಾರ ಬರೋದು ತುಂಬಾ ಸಹಜ. ಆದ್ರೆ ತಾನು ಬರೆದದ್ದರ ಕ್ರೆಡಿಟನ್ನೇ ಭಗವಂತನಿಗೆ ಅರ್ಪಿಸುವ ಅವರ ಈ ಗುಣ ನಾವು ಇಷ್ಟೊತ್ತು ಏನೆಲ್ಲ ಚರ್ಚೆ ಮಾಡಿದ್ವೋ ಆ ತತ್ವಗಳ ಪ್ರಾಯೋಗಿಕ ರೂಪವೇ ಆಗಿದೆ. ಆ ಆಂತರಿಕ ತೃಪ್ತಿ, ಫಲದ ಬಗ್ಗೆ ಅಪೇಕ್ಷೆ ಇಲ್ಲದೇ ಇರೋದು ಅವರ ಬರವಣಿಗೆಯ ಪ್ರತಿಯೊಂದು ಪುಟದಲ್ಲೂ ಎದ್ದು ಕಾಣುತ್ತೆ. ಒಟ್ಟಾರೆಯಾಗಿ ಈ ಆಕರಗಳ ಡೀಪ್ ಡೈವ್ನಲ್ಲಿ ನಾವು ತಿಳಿದುಕೊಂಡ ಅತ್ಯಂತ ಪ್ರಮುಖ ಅಂಶಗಳೇನು ಅಂತ ಸಮ್ಮರೈಸ್ ಮಾಡೋದಾದ್ರೆ, ಮೊದಲನೆಯದಾಗಿ ನಾವು ಮಾಡೋ ಯಾವುದೇ ಕೆಲಸ ಅಥವಾ ಆಚರಣೆ ಕೇವಲ ಯಾಂತ್ರಿಕ ಆಗಿರಬಾರ್ದು. ಹೌದು, ಬ್ಲೈಂಡ್ ಆಗಿ ಮಾಡಬಾರದು. ಜ್ಞಾನದ ಅರಿವಿನ ಜೊತೆ ಮಾಡೋ ಕರ್ಮ ಮಾತ್ರ ಸಾರ್ಥಕ ಆಗುತ್ತೆ. ಎರಡನೆಯದಾಗಿ, ನಮ್ಮ 100ಕ್ಕೆ 100% ಎಫರ್ಟ್ ಹಾಕಿದ ಮೇಲೆ ಆ ರಿಸಲ್ಟ್ ಬಗ್ಗೆ ತಲೆಕೆಡಿಸ್ಕೊಳ್ದೆ ನಮ್ಗೆ ಸಿಕ್ಕಿದ್ರಲ್ಲಿ ಭಗವಂತನ ಇಚ್ಛೆ ಕಂಡು ತೃಪ್ತಿ ಪಡುವ ಯದೃಚ್ಛಾಲಾಭ ಸಂತುಷ್ಟಿಯ ಪ್ರಾಮುಖ್ಯತೆ. ಎಕ್ಸಾಕ್ಟ್ಲಿ. ಮತ್ತು ಮೂರನೆಯದಾಗಿ, ಈ ತೃಪ್ತಿದಾಯಕ ಬುದ್ಧಿಯನ್ನು ನಾವು ಒಲಿಸ್ಕೊಳ್ಳೋಕೆ ಗಾಯತ್ರಿ ಮಂತ್ರ ಹೇಗೆ ಒಂದು ಸ್ಟ್ರಾಂಗ್ ಮೆಂಟಲ್ ಟೂಲ್ ಆಗಿ ಕೆಲಸ ಮಾಡುತ್ತೆ ಅನ್ನೋದು. ಜ್ಞಾನ ಮತ್ತು ಕರ್ಮದ ಈ ಅದ್ಭುತವಾದ ಬ್ಯಾಲೆನ್ಸ್ ಅನ್ನು ಸಾಧಿಸೋದು ಹೇಗೆ ಅನ್ನೋದಕ್ಕೆ ಈ ಗ್ರಂಥ ನಿಜಕ್ಕೂ ಒಂದು ಕೈಗನ್ನಡಿಯಾಗಿದೆ. ಆಂತರಿಕ ನೆಮ್ಮದಿ ಅನ್ನೋದು ಯಾವುದೋ ಮಾರ್ಕೆಟ್ನಲ್ಲಿ ಸಿಗೋ ಪ್ರಾಡಕ್ಟ್ ಅಲ್ಲ, ಅದು ನಮ್ಮ ಬುದ್ಧಿಯಲ್ಲೇ ಅಡಗಿರೋ ನಿಧಿ ಅನ್ನೋದನ್ನ ಇದು ಸಾಬೀತುಪಡಿಸುತ್ತೆ. ಖಂಡಿತ. ಈ ವಿಚಾರಗಳು ನಮ್ಮ ಮಾಡರ್ನ್ ಲೈಫ್ಗೆ ಎಷ್ಟು ಪ್ರಸ್ತುತವಾಗಿದೆ ಅಂತ ಯೋಚನೆ ಮಾಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಇವತ್ತಿನ ಈ ಕಾಂಪಿಟೇಟಿವ್ ಜಗತ್ತು ನಮಗೆ ಯಾವಾಗ್ಲೂ ಇನ್ನಷ್ಟು ಬೇಕು, ಮತ್ತಷ್ಟು ಬೇಕು, ಮೋರ್ ಇಸ್ ಬೆಟರ್ ಅಂತಾನೆ ಹೇಳ್ಕೊಡ್ತಾ ಇದೆ. ಹೌದು, ಅದೊಂದು ಎಂಡ್ಲೆಸ್ ರೇಸ್ ಆಗ್ಬಿಟ್ಟಿದೆ. ಒಂದು ಗುರಿ ತಲುಪಿದ ತಕ್ಷಣ ಇನ್ನೊಂದು ಗುರಿಯ ಕಡೆಗೆ ಓಡೋ ತರಹ ನಮ್ಮನ್ನ ಪುಷ್ ಮಾಡ್ತಾರೆ. ಇದ್ರಿಂದಾಗಿ ಮನುಷ್ಯ ಸದಾ ಅತೃಪ್ತನಾಗಿಯೇ ಇರ್ತಾನೆ. ಜೀವನದ ಕೊನೆಯವರೆಗೂ ಈ ಓಟ ನಿಲ್ಲೋದೇ ಇಲ್ಲ. ಆದ್ರೆ ಈ ಪ್ರಾಚೀನ ಋಷಿಗಳು ಹೇಳಿದ ಹಾಗೆ ನಾವು ಸ್ವಲ್ಪ ಯೋಚನೆ ಮಾಡಿ ನೋಡ್ಬೇಕು. ಜೀವನದ ಅತ್ಯುನ್ನತ ಯಶಸ್ಸು ಮತ್ತು ಮುಖದ ಆ ಪ್ರಖರವಾದ ತೇಜಸ್ಸು ಅಡಗಿರೋದು ಒಬ್ಬ ವ್ಯಕ್ತಿ ಎಷ್ಟು ಸಾಧಿಸಿದ್ದಾನೆ, ಎಷ್ಟು ಸಂಪಾದನೆ ಮಾಡಿದ್ದಾನೆ ಅನ್ನೋದ್ರಲ್ಲಲ್ಲ, ಬದಲಾಗಿ ಈ ಪ್ರಸ್ತುತ ಕ್ಷಣದಲ್ಲಿ ಅವನು ಎಷ್ಟು ಸಂಪೂರ್ಣವಾಗಿ ತೃಪ್ತನಾಗಿದ್ದಾನೆ ಅನ್ನೋದ್ರಲ್ಲಿ ಇರಬಹುದೇ. ವಾವ್, ಇದು ನಿಜಕ್ಕೂ ಆಲೋಚಿಸಬೇಕಾದ ವಿಚಾರ. ಕೇವಲ ಯಶಸ್ಸಿನ ಬೆನ್ನತ್ತುವ ಬದಲು ಆ ಆಂತರಿಕ ತೃಪ್ತಿಯನ್ನು ಹುಡುಕೋದು ಬಹುಶಃ ಮನುಷ್ಯನ ಅತಿದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಬಲ್ಲದು. ಮನುಷ್ಯನ ಆಂತರಿಕ ತೇಜಸ್ಸು ವೃದ್ಧಿಯಾಗೋದು ಇಂಥ ಚಿಂತನೆಗಳಿಂದಲೇ. ಮುಂದಿನ ಬಾರಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಭೇಟಿಯಾಗೋಣ.